ಕನ್ನಡದಲ್ಲಿ ಟೆಕ್ನಾಲಜಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಅಪ್ಡೇಟ್ಸ್ಗಳನ್ನು ಮೊದಲಿಗೆ ಪಡೆಯಲು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ನೀವೇನಾದರೂ ನಿಮ್ಮ ಮನೆ ಅಥವಾ ಅಂಗಡಿಗೆ CCTV ಕ್ಯಾಮ್ರಾ ಸೆಟಪ್ಪನ್ನು ಹಾಕಿಸ್ಬೇಕು ಅಂತ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು CCTV ಕ್ಯಾಮ್ರಾ ಸೆಟಪ್ನಲ್ಲಿ ಏನೇನೆಲ್ಲ ಇರುತ್ತೆ, ಯಾವ್ಯಾವ ಒಂದು ವಸ್ತುಗಳು ಇರುತ್ತೆ, ಈ ಒಂದು ಸೆಟಪ್ ನಿಮಗೆ ಹೇಗೆ ಅಳವಡಿಕೆ ಮಾಡ್ಕೊಳ್ಳೋದು ಮತ್ತು ಇದರೊಂದು ಬೆಲೆ ಏನಿರುತ್ತೆ, ಹೇಗೆ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಹತ್ರ ಇವಾಗ 4 ಕ್ಯಾಮ್ರಾದ ಒಂದು CCTV ಸೆಟಪ್ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. CCTV ಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನೀವು ಒಂದು ಬ್ರ್ಯಾಂಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಕಲಿ ಬ್ರ್ಯಾಂಡ್ಗಳಾಗಿರ್ಬೋದು ಅಥವಾ ಈ ರೀತಿಯಾದಂಥ ಲೋಕಲ್ ಬ್ರ್ಯಾಂಡ್ಗಳು ತುಂಬ ಆಗಿದೆ. ಅಂತೊಂದು ಕಾರಣಕ್ಕಾಗಿ ನಿಮಗೆ ಬಾಳಿಕೆ ಆಗಿರ್ಬೋದು, ವ್ಯಾರಂಟಿ ಆಗಿರ್ಬೋದು ಇರೋದಿಲ್ಲ. ಈ ಒಂದು CCTVಗಳಲ್ಲಿ ಬಹಳಷ್ಟು ಹೆಸರು ಮಾಡ್ತಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಯಾವುದಪ್ಪ ಅಂದರೆ Hikvision ಅಂತೇಳಿ. ನೀವು ಎಲ್ಲ ಕಡೆ ನೋಡ್ಬೋದು, Hikvision ಅಂತಕ್ಕಂಥ ಒಂದು ಕಂಪ್ನಿನೇ ಇರುತ್ತೆ. ಈ ಒಂದು ಬ್ರ್ಯಾಂಡ್ ತುಂಬ ಹೆಸರುವಾಸಿಯಾಗಿದೆ ಮತ್ತು ನಿಮಗೆ ವ್ಯಾರಂಟಿ ಕೂಡ ಕೊಡುತ್ತೆ. ಅದೇ ರೀತಿ Hikvision ಅಲ್ಲೇ ಕೂಡ CP+ ಆಗಿರ್ಬೋದು, ಹೈ ಫೋಕಸ್ ಅಂತಕ್ಕಂಥ ಒಂದು ಕಂಪ್ನಿಗಳು ಚಾಲನೆಯಲ್ಲಿದೆ. ಮತ್ತು ಅದಲ್ಲದೆ ನಿಮಗೆ ಸ್ಯಾಮ್ಸಂಗ್ ಆಗಿರ್ಬೋದು, ಪ್ಯಾನಾಸೋನಿಕ್, LG, ಬಾಸ್ಟ್ ಈ ಒಂದು ಕಂಪ್ನಿಗಳಲ್ಲೂ ಕೂಡ ಸಿಗುತ್ತೆ. ಆದರೆ ಅದರ ಒಂದು ಬೆಲೆ ಜಾಸ್ತಿ ಇರುತ್ತೆ. ಒಳ್ಳೆಯದು ಯಾವುದಪ್ಪ ಅಂದರೆ, ಬೆಸ್ಟ್ ಯಾವುದಪ್ಪ ಅಂದರೆ Hikvision ಅಂತೇಳಿ. ಇದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಇದಾದ ನಂತರ ನಿಮ್ಮ ಒಂದು ಕ್ಯಾಮ್ರಾ ನೀವು ಇಲ್ಲಿ ಹಾಕಬೇಕು ಅಂತಿದ್ದೀರಾ ಅಂತೇಳಿ ಕ್ಯಾಮ್ರಾವನ್ನು, ನೀವೇನಾದರೂ ಇಂಡೋರ್ ಮತ್ತು ಔಟ್ಡೋರ್ ಅಂತೇಳಿ ಕ್ಯಾಮ್ರಾಗಳು ಸಿಗ್ತವೆ ನಿಮಗೆ. ಇಂಡೋರ್ನಲ್ಲಿ ನೀವು ನಿಮ್ಮೊಂದು ಗೋಡೆಗಳಿಗೆ, ವಾಲ್ಗಳಿಗೆ ಹಾಕ್ತಕ್ಕಂಥ ಒಂದು ಕ್ಯಾಮ್ರಾಗಳು, ಡೂಮ್ ಕ್ಯಾಮ್ರಾಗಳು ಸಿಗುತ್ತೆ. ಹೊರಭಾಗದಲ್ಲಿ ನೀವು ಹಾಕ್ತಿದ್ದೀರಾ ಅಂದರೆ ಬುಲೆಟ್ ಕ್ಯಾಮ್ರಾಗಳು, ವಾಟರ್ ಪ್ರೂಫ್ ಕ್ಯಾಮ್ರಾಗಳು ನಿಮಗೆ ಸಿಗುತ್ತೆ. ಅದನ್ನು ನೀವು ನೋಡಿ ಆಯ್ಕೆ ಮಾಡ್ಕೋಬೇಕು. ಮೊದಲಿಗೆ ನಿಮ್ಮ ಒಂದು ಕ್ಯಾಮ್ರಾದ ಅವಶ್ಯಕತೆಗಳು ಎಷ್ಟಿದೆ ಅಂತೇಳಿ ನೋಡಬೇಕಾಗುತ್ತೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಒಂದು ಸ್ಟೋರ್ಗಳಾಗಿದ್ದರೆ, ಸಣ್ಣ ಪುಟ್ಟ ಒಂದು ಸೆಟಪ್ಗಳಾಗಿದ್ದರೆ ಅಲ್ಲಿ ನಿಮಗೆ 2 ರಿಂದ 4 ಕ್ಯಾಮ್ರಾಗಳು ಸಾಕಾಗುತ್ತೆ. ತುಂಬ ದೊಡ್ಡ ಸೆಟಪ್ ಆಗಿದೆ ಅಂದರೆ ನೀವು ಹೆಚ್ಚಿನ ಒಂದು 8 ಕ್ಯಾಮ್ರಾಗಳನ್ನು ಈ ರೀತಿ ಆಯ್ಕೆ ಮಾಡ್ಕೋಬೋದು. ಬೆಸ್ಟ್ ನಿಮಗೆ 4 ಕ್ಯಾಮ್ರಾ ಬೆಸ್ಟ್ ಅಂತ ಹೇಳ್ತೀನಿ. ಅದಾಗ್ತಿದ್ದ ಹಾಗೆ ಈ ಒಂದು ಕ್ಯಾಮ್ರಾಗಳಲ್ಲಿ ನೀವು ನೋಡಬೇಕಾಗಿದೆ ಏನಪ್ಪ ಅಂದರೆ, ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೆ ಡೂಮ್ ಕ್ಯಾಮ್ರಾ ಮತ್ತು ಬುಲೆಟ್ ಕ್ಯಾಮ್ರಾ ಅಂತೇಳಿ. ಇದಲ್ಲದೆ ನಿಮಗೆ ಕ್ಯಾಮ್ರಾಗಳಲ್ಲಿ 1 MP, 2 MP, 5 MP ಈ ರೀತಿಯಾಗಿ ಸಿಗುತ್ತೆ. ನೀವು ಇಲ್ಲಿ 1 MP ಅಂದ ತಕ್ಷಣ ನೀವು ನೋಡ್ಬೋದು, ಮೊಬೈಲ್ನ ಕ್ಯಾಮ್ರಾಗಳಿಗೆ ಕಂಪೇರ್ ಮಾಡಿಬಿಟ್ಟು ಮೊಬೈಲ್ದೆಲ್ಲ 13, 20 MP ಇರುತ್ತೆ ಅಂತೇಳಿ ಈ ರೀತಿ ನೀವು ಕಂಪೇರ್ ಮಾಡಬಾರ್ದು. ಯಾಕಪ್ಪ ಅಂದರೆ ಒಂದು CCTV ಕ್ಯಾಮ್ರಾಗಳು 1 MP ಆಗಿದ್ರು ಕೂಡ ತುಂಬ ಪವರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮಗೇನಾದರೂ ಮಾಮೂಲಿ ಸೆಟಪ್ಗಳಿಗೆ, ಮಾಮೂಲಿ ಆದಂಥ ಒಂದು ಸ್ಟೋರ್ಸ್ಗಳಿಗೆ 1 MP ಸಾಕಾಗುತ್ತೆ. ಏನಾದರೂ ನೀವು ಇನ್ನೂ ಹೆಚ್ಚಿನ ಒಂದು ತುಂಬ ಕ್ಲಿಯರಾಗಿ ನೀವು ಒಂದು ಆಬ್ಜೆಕ್ಟ್ಸ್ಗಳನ್ನ ನೋಡಬೇಕು, ಈ ರೀತಿಯಾದಂಥ ಒಂದು ಸಂದರ್ಭಗಳಲ್ಲಿ ನೀವು 2 ಅಥವಾ 5 MP ಒಂದು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡ್ಕೋಬೋದು. 5 MP ಕ್ಯಾಮ್ರಾಗಳು ತುಂಬ ಕಾಸ್ಟ್ಲಿ ಆಗುತ್ತೆ. ನನ್ನ ಹತ್ರ ಇರತಕ್ಕಂಥ ಒಂದು ಸೆಟಪ್ಪಲ್ಲಿ 2 MP ಕ್ಯಾಮ್ರಾಗಳಿವೆ. ಹಾಗೆ 1 MP ಕ್ಯಾಮ್ರಾ ಅಂದರೆ 720 ಪಿಕ್ಸಲ್ಸಲ್ಲಿ ಬರುತ್ತೆ. 2 MP ಕ್ಯಾಮ್ರಾ 1080 HD ಪಿಕ್ಸಲ್ಸಲ್ಲಿ ಬರುತ್ತೆ. ಈ ರೀತಿಯಾಗಿ ಅದರೊಂದು ಪಿಕ್ಸಲ್ಸ್ಗಳು ಇರುತ್ತೆ. ಹಾಗೆ ನೀವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ನೈಟ್ ವಿಷನ್ ಕ್ಯಾಮ್ರಾ ಅಂತ ಇರುತ್ತೆ. ಕತ್ಲಲ್ಲೂ ಕೂಡ ಇನ್ಫ್ರಾರೆಡ್ ರೇಸ್ನ ಮೂಲಕ, ಕತ್ಲಲ್ಲೂ ಕೂಡ ನಿಮಗೆ ಅದು ಇನ್ಫ್ರಾರೆಡ್ ರೇಸ್ನ ಮೂಲಕ ನಿಮಗೆ ಕಾಣುತ್ತೆ. ಆ ರೀತಿ ಕ್ಯಾಮ್ರಾಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ. ಆ ರೀತಿ ಕ್ಯಾಮ್ರಾಗಳನ್ನ ಕೇಳಿ ತೊಗೊಳ್ಳಿ. ನೈಟ್ ವಿಷನ್ ಕ್ಯಾಮ್ರಾ ಅಂತ ಕರೀತಾರೆ, ಅದು ಅದರಲ್ಲೇ ಬರುತ್ತೆ. ಈ ರೀತಿಯಾದಂಥ ಕ್ಯಾಮ್ರಾಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇದಾದ ನಂತರ ನಿಮ್ಮ ಒಂದು DVR ಅಂತ ಬರುತ್ತೆ. ಈ ಒಂದು DVR ಏನಂದರೆ ಏನಪ್ಪ ಅಂದರೆ, ಅದನ್ನು ನಿಮಗೆ ತೋರಿಸ್ತೀನಿ ನಂತರದಲ್ಲಿ. ಈ ಒಂದು DVR ಸೆಟಪ್ ಏನಪ್ಪ ಅಂದರೆ, ಈ ಒಂದು DVRಗೆ ಕ್ಯಾಮ್ರಾಗಳು ಕನೆಕ್ಟ್ ಆಗಿರ್ತವೆ. ನಂತರ ಇದೇ ಒಂದು DVRನಲ್ಲಿ ಹಾರ್ಡ್ ಡಿಸ್ಕ್ ಕೂಡ ಕನೆಕ್ಟ್ ಆಗಿರುತ್ತೆ. ನಂತರ ಈ ಒಂದು DVRನಿಂದ ನಿಮ್ಮೊಂದು TV ಸ್ಕ್ರೀನ್ ಆಗಿರ್ಬೋದು, ಕಂಪ್ಯೂಟರ್ ಸ್ಕ್ರೀನ್ ಆಗಿರ್ಬೋದು, ಅದಕ್ಕೆ ಔಟ್ಪುಟ್ ಆಗಿರುತ್ತೆ. ಅದನ್ನು DVR ಒಂದು ಸೆಂಟ್ರಲ್ ಯೂನಿಟ್ ಅಂತ ಹೇಳ್ಬೋದು. ಅದು ಮೇನ್ ಯೂನಿಟ್ DVR ಇದಿರಬೇಕಾಗತ್ತೆ. ಹಾಗೆ ಈ ಒಂದು DVRನ ಮೂಲಕ ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟರೆ DVRಗೆ ನಿಮ್ಮೊಂದು ಮೊಬೈಲ್ ಆಗಿರ್ಬೋದು ಅಥವಾ ಎಷ್ಟೇ ದೂರದಲ್ಲಿದ್ದರೂ ಕೂಡ ನೀವು ನಿಮ್ಮ ಮೊಬೈಲ್ ಅಥವಾ ಇಂಟರ್ನೆಟ್ನ ಮೂಲಕ ಏನೇನು ನಡೀತಾ ಇದೆ ಅಂತೇಳಿ ನೋಡ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ, ಈ ಒಂದು DVR ಒಳಗಡೆ ನೀವು ಹಾರ್ಡ್ ಡಿಸ್ಕನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಹಾರ್ಡ್ ಡಿಸ್ಕ್ ಏನಪ್ಪ ಅಂದರೆ 1 TB, 2 TB ಈ ರೀತಿಯಾದಂಥ ಹಾರ್ಡ್ ಡಿಸ್ಕ್ಗಳು ಬರ್ತವೆ. 500 GB, 1000 GB, 2000 GB ಅಂತೇಳಿ. ಇಲ್ಲಿ ನೀವು ಹಾರ್ಡ್ ಡಿಸ್ಕ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು 4 ಕ್ಯಾಮ್ರಾಗಳ ಒಂದು ಸೆಟಪ್ ಇದ್ದರೆ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, 1 TB ಹಾರ್ಡ್ ಡಿಸ್ಕ್ ಹಾಕೊಂಡ್ರೆ ನಿಮಗೆ 15 ದಿನಗಳ ಒಂದು ಬ್ಯಾಕಪ್ ಬರುತ್ತೆ. 15 ದಿನಗಳ ಒಂದು ರೆಕಾರ್ಡಿಂಗ್ ಇರುತ್ತೆ. ಅದೇ 8 ಕ್ಯಾಮ್ರಾಗಳೇನಾದರೂ ಇದ್ದರೆ ಕೇವಲ 7 ದಿನ ಬರುತ್ತೆ. ಈ ರೀತಿ ಇರುತ್ತೆ. ನನ್ನ ಹತ್ರ ಇವಾಗ 2 TBಯ ಒಂದು ಹಾರ್ಡ್ ಡಿಸ್ಕ್ ಇದೆ. ಈ ಒಂದು 2 TBಯ ಒಂದು ಹಾರ್ಡ್ ಡಿಸ್ಕ್ ನನ್ನ ಹತ್ರ ಇರತಕ್ಕಂಥ 4 ಕ್ಯಾಮ್ರಾಗಳಿಗೆ 1 ತಿಂಗಳ ಒಂದು ರೆಕಾರ್ಡಿಂಗ್ಸ್ ಇದರಲ್ಲಿ ಇರುತ್ತೆ. ಈ ರೀತಿ ನೀವು ನೋಡಿಬಿಟ್ಟು ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಾಗೆ ನಂತರ ಒಂದು SMP ಅಂತ ಇರುತ್ತೆ, ಒಂದು ಸಣ್ಣ ಡಿವೈಸ್ ಅದು. ಇದಕ್ಕೂ ಕೂಡ ಮೇನ್ ಕರೆಂಟ್ ಸಪ್ಲೈ ಇರುತ್ತೆ. ಇದರಿಂದ ನಿಮ್ಮ ಎಲ್ಲ ಒಂದು ಕ್ಯಾಮ್ರಾಸ್ಗಳಿಗೂ ಕರೆಂಟ್ ಸಪ್ಲೈ ಆಗುತ್ತೆ. ಅದರಿಂದ ವೈರ್ಸ್ಗಳು ಹೋಗ್ತವೆ, ಅದರಿಂದ ನಿಮಗೆ ಕರೆಂಟ್ ಸಪ್ಲೈ ಆಗುತ್ತೆ. ಇದಾದ ನಂತರ ವೈರ್ನ ಕೊಂಡ್ಕೋಬೇಕಾಗುತ್ತೆ. ಈ ಒಂದು ವೈರ್ ಹೇಗಿರುತ್ತೆ ಅಂದರೆ, 1 ಮೀಟರ್ಗೆ ನಿಮಗೆ 8 ರೂಪಾಯಿನಿಂದ 10 ರೂಪಾಯಿ ನಿಮಗೆ ಸಿಗುತ್ತೆ. ಈ ಒಂದು ವೈರ್ಗಳನ್ನ ನೀವು ಎಷ್ಟು ಬೇಕೋ ಅಷ್ಟು, ಮಿನಿಮಮ್ ಒಂದು 50 ಮೀಟ್ರು, 100 ಮೀಟ್ರು ಈ ರೀತಿ ವೈರ್ಸ್ಗಳನ್ನ ತೊಗೊಂಡ್ಬಿಟ್ಟು ಕನೆಕ್ಟ್ ಮಾಡ್ಕೋಬೋದು. ನಂತರ ಕೊನೆಯದಾಗಿ ನಿಮ್ಮ ಒಂದು ಮಾನಿಟರ್ ಅಂದರೆ ಏನು ಸ್ಕ್ರೀನ್, ಏನು ನಿಮ್ದು ರೆಕಾರ್ಡ್ ಆಗ್ತಾ ಇದೆ ಅದರೊಂದು ಔಟ್ಪುಟ್ನ ನೀವು ನೋಡಬೇಕು ಅಂದರೆ ಅದರೊಂದು ಸ್ಕ್ರೀನ್ ಅವಶ್ಯಕತೆ ಇದೆ. ಆ ಒಂದು ಸ್ಕ್ರೀನ್ ನಿಮ್ಮ ಮನೇಲಿರ್ತಕ್ಕಂಥ TV
ಟಿವಿಯನ್ನೇ ಸ್ಕ್ರೀನಾಗಿ ಬಳಸ್ಕೋಬೋದು, ಅಥವಾ ನಿಮ್ಮೊಂದು ಕಂಪ್ಯೂಟರ್ನ ಸ್ಕ್ರೀನಾಗಿ ಬಳಸ್ಕೋಬೋದು. ಹಾಗೆ ನೀವೇನಾದರೂ ಮಾನಿಟರ್ನ ತೊಗೋಬೇಕು ಅಂದರೆ ಸುಮಾರು 3,000 ರೂಪಾಯಿ, 2,500, 3,000 ಈ ಒಂದು ಇಷ್ಟು ಕಡಿಮೆ ರೇಟಲ್ಲೂ ಕೂಡ ಒಂದು ಸ್ಕ್ರೀನ್ ಸಿಗುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ನಿಮ್ಮೊಂದು DVRನ ಮೂಲಕ ಕನೆಕ್ಟ್ ಮಾಡಿಕೊಂಡು ಆ ಒಂದು ಸ್ಕ್ರೀನಲ್ಲಿ ಎಲ್ಲ ನೋಡ್ಬೋದು. ಹಾಗೆ ಇದಿಷ್ಟಲ್ಲದೆ ಸಣ್ಣ ಪುಟ್ಟ ಕೇಬಲ್ಸ್ಗಳು, ವೈರ್ಸ್ಗಳು ಮತ್ತು ಅದು ವಾಲ್ ಮೌಂಟ್ಸ್ಗಳು ನಿಮಗೆ ಸಿಗುತ್ತೆ. ಅದೆಲ್ಲ ಇದರ ಒಂದು ಸೆಟಪ್ನಲ್ಲೇ ಬರುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಒಂದು CCTVಯ ಸಂಪೂರ್ಣವಾದ ಒಂದು ಸೆಟಪ್ನ ಎಲ್ಲಿ ಕೊಂಡ್ಕೊಳ್ಳೋದು ಅಂತೇಳಿ ನೀವು ಕೇಳೋದಾದರೆ, ಇಲ್ಲ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ನೀವು ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ಅಂದರೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಒಂದು ಜಿಲ್ಲೆಯ ಸೆಂಟರ್ನಲ್ಲಿರ್ತಕ್ಕಂಥ ಒಳ್ಳೊಳ್ಳೆಯ ಒಂದು CCTV ಸ್ಟೋರ್ಸ್ಗಳಲ್ಲೇ ನೀವು ಭೇಟಿ ಕೊಟ್ಬಿಟ್ಟು ಅಲ್ಲಿ ನೀವು ಒಂದು ಪ್ರೈಸನ್ನು ಡಿಸ್ಕಷನ್ ಮಾಡಿಬಿಟ್ಟು ಕಡಿಮೆ ಬೆಲೆಗೆ, ಸಾಧ್ಯವಾದಷ್ಟು ಕಡಿಮೆ ಬೆಲೆಗೆ ನೀವೇನಾದರೂ ಇದು ಮಾಡಿಬಿಟ್ಟು ಕೊಂಡ್ಕೋಬೋದು. ಆನ್ಲೈನಲ್ಲಿ ನೀವು ಕೊಂಡ್ಕೋಬೇಕು ಅಂದರೆ ಅಲ್ಲಿ ಆನ್ಲೈನಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಒಂದು ಸಂಪೂರ್ಣವಾದಂಥ ಒಂದು ಸೆಟಪ್ ನಿಮಗೆ ಆನ್ಲೈನಲ್ಲಿ ಸಿಗೋದಿಲ್ಲ. ಒಂದು ಐಟಮ್ ಇದ್ದರೆ ಇನ್ನೊಂದು ಐಟಮ್ ಇರೋದಿಲ್ಲ ಒಂದು ಸೆಟಪ್ನಲ್ಲಿ. ಈ ರೀತಿಯಾದಂಥ ಒಂದು ಸಮಸ್ಯೆ ಆನ್ಲೈನಲ್ಲಿ ಕಾಣ್ತಾ ಇದೆ. ನಾನು ಭಾಳಷ್ಟು ಈ ಒಂದು ಸೆಟಪ್ಸ್ಗಳನ್ನ ನೋಡಿದೆ. ಯಾವುದರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಸಂಪೂರ್ಣವಾದ ಒಂದು ಪ್ಯಾಕೇಜ್ಗಳು ಇಲ್ಲ. ಪ್ಯಾಕೇಜ್ಗಳು ಇದ್ದರೂ ಕೂಡ ಮಾಮೂಲಿ ಅಂಗಡಿಗಳಿಗಿಂತ ಅಲ್ಲಿ ನಿಮಗೆ ಸಾಕಷ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಅದೊಂದು ಪ್ರಾಬ್ಲಮ್ ಆನ್ಲೈನಲ್ಲಿ ಇರ್ತಕ್ಕಂಥದ್ದು. ನಿಮಗೇನಾದರೂ ಆನ್ಲೈನಲ್ಲಿ ಈ ಒಂದು ಯಾವ್ಯಾವ ವಸ್ತುಗಳಿದೆ, ಏನೇನಿದೆ ಅಂತೇಳಿ ಗೊತ್ತಾದರೆ ನೀವು ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ಅದೇ ನಾನು ಹೇಳಿದಾಗೆ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಹೇಳಿದರೆ ಮಾರುಕಟ್ಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ನಕಲಿ ಕೂಡ ಬರ್ತಾ ಇದೆ. ಅದನ್ನು ಕೂಡ ನೀವು ನೋಡಿಬಿಟ್ಟು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ನನ್ನ ಹತ್ರ ಇರ್ತಕ್ಕಂಥ ಒಂದು ಸೆಟಪ್ಪನ್ನು ಒಂದೊಂದೇ ಐಟಮ್ಸ್ಗಳನ್ನ ತೋರಿಸ್ತೀನಿ. ಅದರ ಒಂದು ಅಂದಾಜು ಬೆಲೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅದನ್ನು ನೋಡೋಣ. ಅದರ ಒಂದೊಂದಾಗಿ ಒಂದು ಐಟಮ್ಸ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಡೂಮ್ ಕ್ಯಾಮ್ರಾ. ಈ ಒಂದು ಡೂಮ್ ಕ್ಯಾಮ್ರಾ ಯಾವ ರೀತಿ ಇರುತ್ತೆ ಅಂದರೆ, ನೀವು ನೋಡ್ಬೋದು, ಹಿಕ್ವಿಷನ್ ಕಂಪನಿಯ ಟರ್ಬೋ HD ಡೂಮ್ ಕ್ಯಾಮ್ರಾ. ಇದು 2 MP ಕ್ಯಾಮ್ರಾ, 1080 ಪಿಕ್ಸಲ್ಸ್ನಲ್ಲಿ ನಿಮಗೆ ಇದು ಕ್ಯಾಮ್ರಾ ಸಿಗುತ್ತೆ. ನೀವು ನೋಡ್ಬೋದು, ಈ ಒಂದು ಕ್ಯಾಮ್ರಾ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇಂಡೋರ್ ಯೂಸ್ಗೆ, ಒಳಾಂಗಣ ಒಂದು ಸೆಟಪ್ಗೆ ಇದನ್ನು ನೀವು ಯೂಸ್ ಮಾಡ್ಬೋದು. ಮನೆಯ ಒಳಗಡೆ ಅಥವಾ ಅಂಗಡಿಗಳಲ್ಲಿ ಇದನ್ನು ಬಳಕೆ ಮಾಡ್ಕೋಬೋದು. ಇದಕ್ಕೆ ವೈರ್ ಕೂಡ ಈ ರೀತಿಯಾಗಿ ಬರುತ್ತೆ. ಇದು ಹಿಕ್ವಿಷನ್ ಕಂಪನಿದು. ನಿಮಗೆ 1 ಮೆಗಾ ಪಿಕ್ಸೆಲ್ ಆದರೆ ಸುಮಾರು 700 ರಿಂದ 800 ರೂಪಾಯಿಗೆ ಸಿಗುತ್ತೆ. 2 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ 1,000 ರೂಪಾಯಿ, 1,200ಕ್ಕೆ ಸಿಗುತ್ತೆ. 5 ಮೆಗಾ ಪಿಕ್ಸೆಲ್ ಆದರೆ 2,500 ಆಗ್ಬೋದು. ಹಾಗೆ ನನ್ನ ಹತ್ರ ಇರ್ತಕ್ಕಂಥ ಎರಡನೇದು ಯಾವುದಪ್ಪ ಅಂದರೆ, ಈ ಒಂದು ಬುಲೆಟ್ ಕ್ಯಾಮ್ರಾ. ಈ ಒಂದು ಬುಲೆಟ್ ಕ್ಯಾಮ್ರಾ ನೀವು ನೋಡ್ಬೋದು, ಏನು ಹೊರಗಡೆ ಸೆಟಪ್ಗಳಿಗೆ ಇದನ್ನು ಬುಲೆಟ್ ಕ್ಯಾಮ್ರಾನ ಬಳಕೆ ಮಾಡ್ಕೋತಾರೆ. ನೀವು ನೋಡ್ಬೋದು ಈ ರೀತಿಯಾಗಿ ಇದೆ. ಈ ಒಂದು ಬುಲೆಟ್ ಕ್ಯಾಮ್ರಾಗಳಿಗೂ ಕೂಡ ಹೆಚ್ಚಿನ ಒಂದೇನು ಬೆಲೆ ಇರೋದಿಲ್ಲ. ಸೇಮ್ ಇರ್ತಕ್ಕಂಥ ಏನು ಡೂಮ್ ಕ್ಯಾಮ್ರಾ ಇದೆ ಅದಕ್ಕಿಂತ 100 ಅಥವಾ 200 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಕೂಡ ಸೇಮ್ ಇರುತ್ತೆ. ಇದು ಹೊರಗಡೆ, ನಿಮ್ಮ ಮನೆಯ ಹೊರಗಡೆ ಅಥವಾ ಅಂಗಡಿಯ ಹೊರಗಡೆ ಸೆಟಪ್ಗೆ ಇದನ್ನು ಬಳಕೆ ಮಾಡ್ಕೋಬೋದು. ಹಾಗೆ ನನ್ನ ಹತ್ರ ಇರ್ತಕ್ಕಂಥ ಇನ್ನೊಂದು 3ನೇ ಐಟಮ್ಸ್ ಯಾವುದಪ್ಪ ಅಂದರೆ, ಇಲ್ಲಿ ನನಗೆ ತೋರಿಸ್ತಾ ಇದ್ದೀನಿ. ಇದು SMP ಅಂತೇಳಿ. ಈ ಒಂದು SMPSನಿಂದ ಏನು ಯೂಸ್ ಅಂದರೆ, ಈ ಒಂದು SMPSನಿಂದ ಕರೆಂಟ್ ಸಪ್ಲೈ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಕ್ಯಾಮ್ರಾಗಳಿಗೆ ಕರೆಂಟ್ ಸಪ್ಲೈ ಹೋಗುತ್ತೆ. ಇದು ನಿಮಗೆ 4 ಚಾನಲ್ ಮತ್ತು 8 ಚಾನಲ್ ಅಂತ ಸಿಗುತ್ತೆ. 4 ಕ್ಯಾಮ್ರಾಗಳಿದ್ದರೆ 4 ಚಾನಲ್ನ ಒಂದು SMP, 8 ಕ್ಯಾಮ್ರಾಗಳಿದ್ದರೆ 8 ಚಾನಲ್ನ SMP ನಿಮಗೆ ಸಿಗುತ್ತೆ. ಇದರ ಬೆಲೆ ನಿಮಗೆ 500 ರಿಂದ 700 ರೂಪಾಯಿ ಒಳಗೆ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥ ಐಟಮ್ ಅದಪ್ಪ ಅಂದರೆ ಹಾರ್ಡ್ ಡಿಸ್ಕ್. ನೀವು ನೋಡ್ಬೋದು, ನನ್ನ ಹತ್ರ 2 TBಯ ತೊಶಿಬಾ ಕಂಪನಿಯ ಒಂದು ಹಾರ್ಡ್ ಡಿಸ್ಕ್ ಇದೆ. 2 TBಯ ತೊಶಿಬಾ ಕಂಪನಿಯ ಒಂದು ಹಾರ್ಡ್ ಡಿಸ್ಕ್ಗೆ 4,000 ರೂಪಾಯಿ ಆಗುತ್ತೆ. ನೀವೇನಾದರೂ 1 TB ಹಾರ್ಡ್ ಡಿಸ್ಕ್ ನೋಡ್ತಿದ್ದೀರ ಅಂದರೆ 3,000 ರೂಪಾಯಿ ಹತ್ರ ಆಗುತ್ತೆ. ಇದನ್ನು ನೀವು ನೋಡಿಬಿಟ್ಟು ಇದನ್ನು ಪರ್ಚೇಸ್ ಮಾಡ್ಬೋದು. ಈ ಒಂದು ಹಾರ್ಡ್ ಡಿಸ್ಕನ್ನು DVR ಒಳಗೆ ಕನೆಕ್ಟ್ ಮಾಡಿರ್ತಾರೆ. ಇದರಲ್ಲಿ ನಿಮ್ಮ ಕ್ಯಾಮ್ರಾದ ಎಲ್ಲ ಮೆಮೊರಿ ಸ್ಟೋರ್ ಆಗಿರುತ್ತೆ. ಹಾಗೆ ನಾನು ನಿಮಗೆ ಹೇಳ್ತಿದ್ದ ಹಾಗೆ ಮೇನ್ ಐಟಮ್ ಈ ಒಂದು ಸಿಸ್ಟಮ್ನಲ್ಲಿ ಬರ್ತಕ್ಕಂಥದ್ದು ನೀವು ನೋಡ್ಬೋದು, DVR, ಡಿಜಿಟಲ್ ವಿಡಿಯೋ ರೆಕಾರ್ಡಿಂಗ್ ಅಂತ ಕರೀತಾರೆ ಇದನ್ನು. ಈ ಒಂದು DVR ನೀವು ನೋಡ್ಬೋದು, ಟರ್ಬೋ HD DVR ಅಂತ ಹೇಳಿದೆ. ಈ ಒಂದು DVRನ ಮೂಲಕ ಎಲ್ಲ ಒಂದು ಕ್ಯಾಮ್ರಾಗಳು ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಮತ್ತು ಹಾರ್ಡ್ ಡಿಸ್ಕ್ ಕೂಡ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಮತ್ತು ನಿಮ್ಮೊಂದು ಟಿವಿಯ ಮಾನಿಟರ್ ಕೂಡ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ಒಂದು DVR ಯಾವ ರೀತಿ ಕಾಣುತ್ತೆ ಅಂದರೆ, ನೀವು ನೋಡ್ಬೋದು ಈ ರೀತಿಯಾಗಿ ಈ ಒಂದು DVR ಕಾಣುತ್ತೆ. ನೋಡ್ಬೋದು ಹಿಂಭಾಗದಲ್ಲಿ ಯಾವ ರೀತಿಯಾದಂಥ ಒಂದು ಕನೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತೇಳಿ. ಇದು 8 ಚಾನಲ್ DVR ಅಂದರೆ 8 ಕ್ಯಾಮ್ರಾಗಳನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಇದರ ಒಂದು ಬೆಲೆ ಕೂಡ ಎಷ್ಟಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಒಂದು ಬೆಲೆ ಕೂಡ ಸುಮಾರು 2,500 ಇಂದ 3,000 ಆಗುತ್ತೆ ಅಷ್ಟೇ. ನನ್ನ ಹತ್ರ ಇರ್ತಕ್ಕಂಥ ಇದರ ಒಂದು DVRನ ಬೆಲೆ 2,500. ನೀವೇನಾದರೂ 4 ಚಾನಲ್ DVR ತೊಗೊತಿದ್ರೆ ಅಂದರೆ ಇನ್ನೊಂದು 500 ರೂಪಾಯಿ ಕಡಿಮೆ ಆಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಈ ರೀತಿಯಾದಂಥ ಒಂದು ಕ್ಲ್ಯಾಂಪ್ಸ್ಗಳು ಸಿಗುತ್ತೆ. ಈ ಒಂದು ಕ್ಲ್ಯಾಂಪ್ಸ್ಗಳು ಸುಮಾರು 25 ರೂಪಾಯಿ, 30 ರೂಪಾಯಿಗೆ ಒಂದೊಂದು ಬಾಕ್ಸ್ಗಳು ಸಿಗುತ್ತೆ. ಇದರ ಮೂಲಕ ಇದನ್ನು ನೀವು ನಿಮ್ಮ ಒಂದು ಗೋಡೆಗಳಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರ ನಂತರ ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ಕೋಬೋದು. ಹಾಗೆ ನೀವು ನೆಕ್ಸ್ಟ್ ನೋಡ್ಬೋದು, ಒಂದಿಷ್ಟು ಕೇಬಲ್ಸ್ಗಳು ನನ್ನ ಹತ್ರ ಇದೆ. ಈ ಒಂದಿಷ್ಟು ಕೇಬಲ್ಸ್ಗಳ ಮೂಲಕ ಕೂಡ ನಿಮ್ಮ ಒಂದು ಮೇನ್ ವೈರ್ಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಕೇಬಲ್ಸ್ಗಳ ಮೂಲಕ ನೀವು ಕನೆಕ್ಟ್ ಮಾಡ್ಕೋಬೋದು ನಿಮ್ಮೊಂದು DVRನಿಂದ ಕ್ಯಾಮ್ರಾಗಳಿಗೆ. ನಂತರ ನೀವು ನೋಡ್ಬೋದು, ನನ್ನ ಹತ್ರ ಒಂದು ಬಂಡಲ್ ಇದಿದೆ. ಸುಮಾರು 90 ಮೀಟರ್ನ ಬಂಡಲ್ ಇದೆ. ಪ್ರತಿ ಮೀಟರ್ಗೆ 8 ರೂಪಾಯಿಯಿಂದ 9 ರೂಪಾಯಿ ಇರುತ್ತೆ. ಮ್ಯಾಕ್ಸಿಮಮ್ 10 ರೂಪಾಯಿ ಇರುತ್ತೆ ಅಷ್ಟೇ. ಇದು 90 ಮೀಟರ್ನ ಒಂದು ಬಂಡಲ್ಗೆ 700 ರೂಪಾಯಿ ಆಗುತ್ತೆ ಅಷ್ಟೇ. ಈ ಒಂದು
ವೈರ್ಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಹೆಚ್ಚಿನ ವೈರ್ ಬೇಕಿದ್ರೆ ಪ್ರತಿ ಮೀಟರ್ಗೆ 10 ರೂಪಾಯಿಗೆ ನೀವು ತೊಗೋಬೋದು. ಹಾಗೆ ನೀವು ಇದನ್ನೆಲ್ಲ ಸೆಟಪ್ನ ಮಾಡ್ಕೊಳ್ಳಿಕ್ಕೆ ಅವರು ನಿಮಗೆ 1000ದಿಂದ 2000 ರೂಪಾಯಿ ಚಾರ್ಜ್ನ ಮಾಡ್ಬೋದು ಅಷ್ಟೇ. ನೀವೇನಾದರೂ ಪರ್ಚೇಸ್ ಮಾಡಿಬಿಟ್ಟು ಅವರೇ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀರಿ ಅಂದರೆ ಅದು ಕೂಡ ಒಳ್ಳೆಯದು. ಗೆಳೆಯರೆ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಇದೇ ರೀತಿಯಾದಂಥ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಮರೀತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೊಂದು ಹೊಸ ಚಾನಲ್ ಕೂಡ ಶುರು ಮಾಡಿದ್ದೀನಿ, ಸೂರಜ್ ಅನ್ವೇಕರ್ ವ್ಲಾಗ್ಸ್ ಅಂತೇಳಿ. ಅದನ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಧನ್ಯವಾದಗಳು.